ನಮಸ್ಕಾರ ಕರ್ನಾಟಕ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಹತ್ರ ಬಂದ್ಬಿಟ್ಟು ಈ ರೆಡ್ ಕಲರ್ ಜರ್ಮನ್ ವೆಹಿಕಲ್ ಪೋಲೋ ಗಾಡಿ ಬಂದಿದೆ. ಟಿಂಕರಿಂಗ್ ಪೇಂಟಿಂಗ್ಗೋಸ್ಕರ ಒಂದು ಬಾನಟ್ ಟಿಂಕರಿಂಗ್ ಪೇಂಟಿಂಗ್ ಇದೆ, ಎಲೆಕ್ಟ್ರಿಕಲ್ ಫಾಲ್ಟ್ ಇದೆ. ಎಲೆಕ್ಟ್ರಿಕಲ್ ಫಾಲ್ಟ್ ಬಗ್ಗೆ ನಮ್ಮ ಎಲೆಕ್ಟ್ರಿಷಿಯನ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ವೆಹಿಕಲ್ ಪೋಲೋ ವೆಹಿಕಲ್ ಏನಾಗಿದೆ ಶೋಯ್ಬು? ಇದು ಹೇರ್ ಬ್ಯಾಗ್ ಲೈಟ್ ಮತ್ತೆ ABS ಲೈಟ್ ಬರ್ತಾ ಇದೆ. ರೀಸನ್ ಅದರದ್ದು ಬರೋ ರೀಸನ್ ಸ್ಕ್ಯಾನ್ ಮಾಡ್ತಾ ಇದೀನಿ, ಸ್ಕ್ಯಾನ್ ಚೆಕ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಹತ್ರ ಇರೋ ಸ್ಕ್ಯಾನರ್. ಇದರಲ್ಲಿ ವೆಹಿಕಲ್ ಎಲೆಕ್ಟ್ರಿಕಲ್ ಫಾಲ್ಟ್ ಏನೇ ಇದ್ರು ನಿಮ್ಗೆ ಇದು ಡಿಸ್ಪ್ಲೇ ಅಂದ್ರೆ ತೋರಿಸ್ಬಿಡುತ್ತೆ ಇದು ಫಾಲ್ಟ್ ಇರೋದನ್ನ. ಇಲ್ಲಿ ನೋಡಿ, ರೈಟ್ ರಿಯರ್ ABS ವೀಲ್ ಸ್ಪೀಡ್ ಸೆನ್ಸರ್ ಮೆಕ್ಯಾನಿಕಲ್ ಮಾಲ್ ಫಂಕ್ಷನ್. ಅದು ರೈಟ್ ರಿಯರ್ ABS ವೀಲ್ ಸ್ಪೀಡ್ ಸೆನ್ಸರ್ ರೇಂಜ್ ಪರ್ಫಾರ್ಮೆನ್ಸ್. ಇದು ಅದೇ ಸೇಮ್ ರೇಂಜ್ ಪರ್ಫಾರ್ಮೆನ್ಸ್. ಇವೆರಡು ಎರರ್ ಒಂದೇ ವೀಲ್ ಅಲ್ಲಿ ಬರ್ತಾ ಇದೆ. ಇದು ಏನ್ ಕಾರಣಕ್ಕೆ ಬರುತ್ತೆ ಅಂದ್ರೆ ಬೇರಿಂಗ್ ಫಾಲ್ಟ್ ಇದ್ರೂ ಬರುತ್ತೆ. ವೈರಿಂಗು ಕಟ್ ಆಗಿದ್ರೆ ಈ ಎರರ್ ಬರಲ್ಲ ನಿಮ್ಗೆ, ಅದು ಓಪನ್ ಸರ್ಕ್ಯೂಟ್ ಆ ತರ ಬರುತ್ತೆ. ಈ ಕಂಪ್ಲೇಂಟ್ ಬಂದ್ಬಿಟ್ಟು ತುಂಬಾ ಮೆಕ್ಯಾನಿಕ್ ಏನ್ ಮಾಡ್ತಾರೆ, ಟೆಕ್ನಿಷಿಯನ್ಸು ಸೆನ್ಸರ್ ಹೋಗಿದೆ ಅಂತ ಹೇಳ್ಬಿಟ್ಟು ಸೆನ್ಸರ್ ಚೇಂಜ್ ಮಾಡ್ಬಿಡ್ತಾರೆ ಡೈರೆಕ್ಟ್. ಆದ್ರೂ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದು ನೀವು ಒಳಗಡೆ ಬೇರಿಂಗ್ ಹತ್ರ ಒಂದು ರಿಂಗ್ ಬರುತ್ತೆ ಸೆನ್ಸ್ ಮಾಡೋದು. ಆ ರಿಂಗ್ ನ ಡಸ್ಟ್ ಆಗಿದ್ರು ಸೇಮ್ ಫಾಲ್ಟ್ ಬರುತ್ತೆ ನಿಮ್ಗೆ. ರೇಂಜ್ ಪರ್ಫಾರ್ಮೆನ್ಸ್ ಅಂದ್ರೆ ಕೆಲವು ಟೈಮ್ ಅದು ಸೆನ್ಸ್ ಮಾಡ್ತಾ ಇದೆ, ಕೆಲವು ಟೈಮ್ ಮಾಡ್ತಾ ಇಲ್ಲ, ಆ ತರ ಕಂಪ್ಲೇಂಟ್ ಇದು. ಅಂದ್ರೆ ಇದು ಫಸ್ಟ್ ಸೀಕ್ವೆನ್ಸ್ ಆಗಿ ಹೆಂಗ್ ಚೆಕ್ ಮಾಡ್ಕೋಬೇಕು? ಫಸ್ಟ್ ನಾವು ಈ ವೈರಿಂಗ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಓಕೆ ಇದ್ರೆ ನಿಮ್ಗೆ ಸೆನ್ಸರ್ ವೀಲ್ ತೆಗೆದು ಬೇರಿಂಗ್ ಹತ್ರ ಡಸ್ಟ್ ಆಗಿದೆಯಾ ಚೆಕ್ ಮಾಡಬೇಕು. ಇನ್ ಕೇಸ್ ಡಸ್ಟ್ ಇಲ್ಲ ಅಂದ್ರೆ ಸೆನ್ಸರ್ ಒಂದು ಬೇರೆದ್ ಹಾಕಿ ಚೆಕ್ ಮಾಡಬೇಕು. ಸಾಲ್ವ್ ಆಗುತ್ತೆ. ಸಾಲ್ವ್ ಆಗಿಲ್ಲ ಅಂದ್ರೆ ಬೇರಿಂಗ್ ಒಂದು ಹಾಕ್ಬೇಕು. ಆ ತರ ಪ್ರೊಸೀಜರ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಿದೆ. ಅದು ಈ ವೋಲ್ಸ್ ವ್ಯಾಗನ್ ಪೋಲೋ ವೆಹಿಕಲ್ ಮಾತ್ರನಾ, ಇಲ್ಲ ಬೇರೆ ಮಾರುತಿ ಸ್ವಿಫ್ಟ್ ಈ ತರ ವೆಹಿಕಲ್ ಸೇಮ್ ಪ್ರಾಬ್ಲಮ್ ಬರುತ್ತಾ? ಸ್ವಿಫ್ಟ್ ಮಾರುತಿ ಗಾಡಿಯಲ್ಲಿ ಈ ತರ ಕಂಪ್ಲೇಂಟ್ಸ್ ರೇರು. ವೋಲ್ಸ್ ವ್ಯಾಗನ್ ಸ್ಕೋಡಾದಲ್ಲಿ ಜಾಸ್ತಿ ಈ ತರ ABS ಕಂಪ್ಲೇಂಟ್ ಬರೋದು. ಮಾರುತಿಯಲ್ಲಿ ಎಲ್ಲ ರೇರ್ ಕಂಪ್ಲೇಂಟ್ ಇದು. ಆಯ್ತು ಸೋಯ್ಬು, ಈಗ ನಮ್ಗೆ ನೀನು ABS ಇದು ಲೈಟ್ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡಿದೆ. ಈಗ ಏರ್ ಬ್ಯಾಗ್ ಲೈಟ್ ಏನಕ್ಕೆ ಬರ್ತಾ ಇದೆ? ಏರ್ ಬ್ಯಾಗ್ ಲೈಟ್ ಬನ್ನಿ ಚೆಕ್ ಮಾಡೋದು. ಏರ್ ಬ್ಯಾಗ್ ಡ್ರೈವರ್ ಹೇರ್ ಬ್ಯಾಗ್ ಇಗ್ನೇಟರ್ ರೆಸಿಸ್ಟೆನ್ಸ್ ಟು ಹೈ. ಇದು ಕಾಮನ್ ಪ್ರಾಬ್ಲಮ್. ಕ್ಲಾಕ್ ಸ್ಪ್ರಿಂಗ್. ಓಕೆ, ಕ್ಲಾಕ್ ಸ್ಪ್ರಿಂಗ್ ಕಟ್ ಆಗಿದೆ. ಇದು ಕಟ್ ಆಗಕ್ಕೆ ಕಾರಣ ಕೆಲವು ಟೆಕ್ನಿಷಿಯನ್ಸ್ ಕೆಳಗಡೆ ಬಿಚ್ಚಿರ್ತಾರೆ, ಅಲೈನ್ಮೆಂಟ್ ಚೇಂಜ್ ಮಾಡಿ ರಾಂಗ್ ಅಲೈನ್ಮೆಂಟ್ ಅಲ್ಲಿ ಹಾಕಿ ಸ್ಟೇರಿಂಗ್ ತಿರ್ಗಿಸಿರ್ತಾರೆ. ಅವಾಗ ಟೈಟ್ ಆಗಿ ಅದು ಕಟ್ ಆಗಿರುತ್ತೆ. ಅದು ನಾರ್ಮಲಿ ಅದು ಯೂಸ್ ಆಗ್ತಾನು ಓಲ್ಡ್ ಆದ್ರೆ ಅದು ಏಜ್ ಆದ್ರೂ ಕಟ್ ಆಗುತ್ತೆ. ಒಂದಲ್ಲ ಈಗ ಈ ಅದು ಕ್ಲಾಕ್ ಸ್ಪ್ರಿಂಗ್ ನ ಬಂದ್ಬಿಟ್ಟು ರಿಪ್ಲೇಸ್ಮೆಂಟ್ ಮಾಡಕ್ಕೆ ಅದು ಕಾಸ್ಟ್ ಎಷ್ಟಾಗ್ಬೋದು ವಿತ್ ಲೇಬರ್ ಕಾಸ್ಟ್? ವಿತ್ ಲೇಬರ್ ಕಾಸ್ಟ್ ಎಲ್ಲ ನಿಮ್ಗೆ ಒಂದು 4500 ಸಮಥಿಂಗ್ ಬರುತ್ತೆ. ಓಕೆ ಓಕೆ ಸ್ನೇಹಿತರೆ, ನಿಮ್ಗೆ ನಿಮ್ ವೆಹಿಕಲ್ಗೆ ಈ ತರ ಎಲೆಕ್ಟ್ರಿಕಲ್ ವರ್ಕ್ ಮತ್ತೆ ಮೆಕ್ಯಾನಿಕಲ್ ವರ್ಕ್ಗೋಸ್ಕರ ಏನ ಡೌಟ್ ಮತ್ತೆ ಏನಾನ ಇದಿದ್ರೆ ನಮ್ ಟೆಕ್ನಿಕ್ ಮೋಟಾರ್ ವರ್ಕ್ಸ್ಗೆ ಬನ್ನಿ. ನಿಮ್ಗೆ ಒಂದ್ ವೆಹಿಕಲ್ಗೆ ಎಲ್ಲಾ ಸೊಲ್ಯೂಷನ್ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.